ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ಅಂತೂ ಸಿಕ್ಕಂತಾಗಿದೆ. ಜಾಮೀನು ಕೂಡ ಮಂಜೂರಾಗಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಇವತ್ತು ಜಾಮೀನು ಮಂಜೂರಾಗಿರೋದು, ಬೇಲ್ ಭಾಗ್ಯ ಈಗ ಸಿಕ್ಕಿದೆ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಅವರಿಗೆ ಶಾಸಕ ಸ್ಥಾನಮಾನ ಕೂಡ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಧಾರವಾಡ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ರು. ಆದ್ರೆ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟಗೊಂಡು 3 ತಿಂಗಳ ಹಿಂದೆ ಅಷ್ಟೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಜೈಲಿಗೆ ಹೋಗಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ತೀರ್ಪು ಹೊರಬಿದ್ದಂತ ಬೆನ್ನಲ್ಲೇ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಂತಹ ವಿನಯ್ ಕುಲಕರ್ಣಿ ಅವರು ಅವರ ಶಾಸಕ ಸ್ಥಾನ ತಕ್ಷಣವೇ ರದ್ದಾಗಿತ್ತು. ಸೊ ಯಾಕೆಂದ್ರೆ ಜನಪ್ರತಿನಿಧಿಗಳಿಗೆ ಏನಾದ್ರೂ ಜೈಲಿಗೆ ಹೋದ್ರೆ ಅವರು ದೋಷಿ ಅಂತ ಯಾವುದರೊಂದು ಕೇಸಲ್ಲಿ ದೋಷಿ ಅಂತ ಸಾಬೀತಾಗಿ ಅವರು ಜೈಲಿಗೆ ಹೋದ್ರೆ ಅವರಿಗೆ ತಕ್ಷಣ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. ತಾತ್ಕಾಲಿಕ ಅದು ಕಂಪ್ಲೀಟ್ ಆಗಿ ತಕ್ಷಣಕ್ಕೆ. ಸೊ ಜನಪ್ರತಿನಿಧಿಗಳಿಗೆ 2 ವರ್ಷಕ್ಕಿಂತ ಹೆಚ್ಚು ಜೈಲಾದ್ರೆ ಶಾಸಕ ಸ್ಥಾನ ರದ್ದಾಗೋದು. ಈ ಕಾರಣದಿಂದ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ರದ್ದು ಮಾಡಲಾಗಿತ್ತು. ಮೇ 2ನೇ ತಾರೀಕಿನಂದು ವಿಧಾನಸಭೆ ಕಾರ್ಯದರ್ಶಿಯಿಂದ ಅಧಿಕೃತವಾದಂತಹ ಪ್ರಕಟಣೆ ಕೂಡ ಹೊರಡಿಸಲಾಗಿತ್ತು. ಏಪ್ರಿಲ್ 15ರಿಂದಲೇ ವಿನಯ್ ಶಾಸಕ ಸ್ಥಾನ ರದ್ದಾಗಿದೆ ಅಂತೇಳಿ ಆ ಪ್ರಕಟಣೆಯಲ್ಲಿ ಹೊರಡಿಸಿತ್ತು. ಲೋಕಭವನದಿಂದಲೂ ಕೂಡ ಧಾರವಾಡ ಕ್ಷೇತ್ರ ಖಾಲಿ ಅಂತೇಳಿ ಅಧಿಸೂಚನೆಯಿಂದ ನೋಟಿಫಿಕೇಶನ್ ಆಯ್ತು. ಹಿರಿಯೂರಿನ ಜೊತೆ ನಡೆಯಬೇಕಿತ್ತು ಧಾರವಾಡ ಕ್ಷೇತ್ರದ ಬೈ ಎಲೆಕ್ಷನ್. ಹಿರಿಯೂರು ಜೊತೆಗೆ ಧಾರವಾಡ ಎರಡೂ ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ ನಡೆಯುತ್ತೆ ಅಂತಾನೆ ಇತ್ತು. ಕಾರಣ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಹೇಳಿ ಪ್ರಕಟಗೊಂಡಂತ ಹಿನ್ನೆಲೆಯಲ್ಲಿ ಆದೇಶ ಹೊರಬೀಳ್ತಂತೆ ಜೈಲಿಗೆ ಹೋದ್ರು. ಜೀವಾವಧಿ ಶಿಕ್ಷೆ ಆಯಿತು. ಹಾಗಾಗಿ ಶಾಸಕ ಸ್ಥಾನ ಅನರ್ಹ ಆಯಿತು. ಅಲ್ಲಿಗೆ ಧಾರವಾಡ ಕ್ಷೇತ್ರ ಖಾಲಿ ಆಗಿತ್ತು. ಒಂದು ಕಡೆ ಹಿರಿಯೂರು ಸುಧಾಕರ್ ಅವರಿಂದ ತೆರವಾದಂತಹ ಒಂದು ಕ್ಷೇತ್ರ ಅವರ ಅಕಾಲಿಕ ಮರಣದಿಂದ, ಮತ್ತೊಂದು ಕಡೆ ಧಾರವಾಡ. ಸೊ 2 ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ ನಡೀತಾ ಅಂತ ಇತ್ತು. ಆದ್ರೆ ಜೈಲಿಗೆ ಹೋಗ್ತಾ ಇದ್ದಂತೆ ಅವರ ಶಾಸಕ ಸ್ಥಾನ ಅನರ್ಹ ಆಗಿತ್ತು. ಆಗ ಹೈಕೋರ್ಟ್ ಬೈ ಎಲೆಕ್ಷನ್ ನಡೀತಾ ಅಂತಿತ್ತು. ಆದ್ರೆ ಈಗ ಅದಾಗಲ್ಲ. ಇವತ್ತು ಹೈಕೋರ್ಟ್ ನಲ್ಲಿ ವಿನಯ್ ಕುಲಕರ್ಣಿ ಅವರ ಜೀವಾವಧಿ ಶಿಕ್ಷೆಗೆ ತಡೆ ಆಜ್ಞೆಯನ್ನ ಕೊಟ್ಟಿದೆ. ಹೀಗಾಗಿ ಮತ್ತೆ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನಮಾನ ಸಿಗಬಹುದು ಇವತ್ತು ರಾತ್ರಿಯಿಂದಲೇ ಅಂತ ಹೇಳಲಾಗ್ತಾ ಇದೆ. ಅದು ಗೊತ್ತಿಲ್ಲ ಅವಾಗ ಆಗುತ್ತೆ ಅಂತೇಳಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಉಪಚುನಾವಣೆ ನಡೆಯುತ್ತೆ. ಅಲ್ಲಿಗೆ ಧಾರವಾಡದಲ್ಲಿ ನಡೆದಿದೆ. ನೋಡಿ, ಈಗ ಕಾನೂನಾತ್ಮಕವಾದಂತಹ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಈಗ